ಧನುಸ್ಸು ರಾಶಿ, ಸಹೋದ್ಯೋಗಿಗಳಿಂದ ಕಿರುಕುಳ ಇರತಕ್ಕಂಥ ದಿವಸ. ಹಾಗಾಗಿ ನಿಮ್ಮ ಜೊತೆಯಲ್ಲೇ ಕೆಲಸ ಮಾಡ್ತಕ್ಕಂಥವರು ನಿಮಗೆ ಒಂದಷ್ಟು ಸಮಸ್ಯೆಗಳನ್ನು, ಕೆಲವು ಸವಾಲುಗಳನ್ನು ತಂದುಬಿಡ್ತಾರೆ. ಜೊತೆಗೆ ಮಾತು, ಕೆಲಸ ಇವುಗಳಿಂದ ಮಾನಸಿಕವಾದಂತಹ ಕಿರಿಕಿರಿ ತುಂಬ ಹೆಚ್ಚಾಗುವಂತಹ ಸಾಧ್ಯತೆ. ಅವಿದ್ಯಾವಂತರ ಜೊತೆಯಲ್ಲಿ ವ್ಯವಹಾರವನ್ನು ಮಾಡಿ ಜಗಳವನ್ನು ಮಾಡಿಕೊಡ್ತೀರಿ. ಯಾಕೆ ಅಂತಂದರೆ ನೀವು ಏನು ಹೇಳಿದರೂ ಕೂಡ ಅವರಿಗೆ ಅರ್ಥ ಆಗೋದಿಲ್ಲ. ಆದರೆ ಅವರ ಜೊತೆ ಮಾಡಿದಂತಹ ವ್ಯವಹಾರದಿಂದ ಆ ಜಗಳವನ್ನು ಮಾಡಿಕೊಂಡೇ ನೀವು ಇತ್ಯರ್ಥವನ್ನು ಮಾಡಿಕೊಳ್ಬೇಕಾದಂಥದ್ದಾಗತ್ತೆ. ಕಠಿಣ ಪರಿಶ್ರಮದ ನಂತರವೂ ಕೂಡ ಬೇಸರವಾಗುತ್ತೆ ನಿಮಗೆ. ಏಕೆಂದರೆ ಲಾಭ ಇಲ್ಲ, ಹೆಚ್ಚು ಕಷ್ಟಪಡ್ತೀರಿ. ಆ ಕಷ್ಟಕ್ಕೆ ತಕ್ಕ ಹಾಗೆ ಪ್ರತಿಫಲ ಸಿಕ್ಕದೇ ಇದ್ದಾಗ ಬೇಸರವಾಗ್ತಕ್ಕಂಥದ್ದು ಸಹಜ. ಆದರೂ ಕೂಡ ನಿಮ್ಮ ಶ್ರಮ ಅರ್ಧಕ್ಕೆ ನಿಲ್ಲದೇ ಇರತಕ್ಕಂಥದ್ದು ಮೆಚ್ಚಬೇಕಾದಂತಹ ವಿಷಯ. ಆಡಂಬರದ ವಸ್ತುವನ್ನು ಖರೀದಿ ಮಾಡ್ತೀರಿ, ಸಂತೋಷ ಪಡ್ತೀರಿ. ಆದರೆ ಖರ್ಚಿನ ಚಿಂತೆ ನಿಮ್ಮನ್ನು ಹೆಚ್ಚಾಗಿ ಕಾಡುವಂಥದ್ದು. ತುಂಬ ನಿಮ್ಮ ಶಕ್ತಿಗೂ ಮೀರಿದಂತಹ ಯಾವುದೋ ಒಂದು ಪದಾರ್ಥವನ್ನು ಹೆಚ್ಚು ಹಣ ಕೊಟ್ಟು ಕೊಂಡುಕೊಳ್ಳತಕ್ಕಂತಹ ವಿಚಾರ. ಅನಾರೋಗ್ಯಕ್ಕೆ ಹಣ ಖರ್ಚಾಗುತ್ತೆ, ಆರೋಗ್ಯ ಸರಿ ಇರುವುದಿಲ್ಲ. ಹಾಗಾಗಿ ವೈದ್ಯರ ಸಲಹೆ ಸೂಚನೆಗಳು, ಅದಕ್ಕೋಸ್ಕರ ಖರ್ಚು ನಿಮಗೆ ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ನರಸಿಂಹನನ್ನು ಪ್ರಾರ್ಥನೆ ಮಾಡಿ, ಶುಭವಾಗಿ. ಮಕರ ರಾಶಿ, ಸರ್ಕಾರಿ ಅಧಿಕಾರಿಗಳಿಂದ ಉತ್ತಮವಾದಂತಹ ಸಲಹೆಗಳು ನಿಮಗೆ ಸಿಕ್ಕತ್ತೆ. ಹಾಗಾಗಿ ಆ ಸಲಹೆಗಳನ್ನು ಚಾಚೂ ತಪ್ಪದೆ ನೀವು ಸ್ವೀಕಾರ ಮಾಡಿ ಪಾಲನೆ ಮಾಡಿದರೆ ನಿಮಗೆಲ್ಲ ರೀತಿಯಿಂದಲೂ ಕೂಡ ಅನುಕೂಲವಾಗ್ತಕ್ಕಂತಹದ್ದು. ನಿಮ್ಮಲ್ಲಿ ಇರತಕ್ಕಂತಹ ಕೆಲವು ವ್ಯಾವಹಾರಿಕ ಸಮಸ್ಯೆಗಳಿಗೆ ಕೆಲವು ಪರಿಹಾರಗಳು, ಸೂಕ್ತವಾದಂತಹ ಮಾರ್ಗದರ್ಶನ ಅದು ಆಗತ್ತೆ ಅಂತ ಹೇಳಿ ತಿಳಿಬೇಕು. ಕುಟುಂಬದ ವ್ಯಾಜ್ಯ ಮಾತ್ರ ತಾರಕಕ್ಕೆ ಇರುತ್ತೆ. ಕುಟುಂಬದಲ್ಲಿ ಪರಸ್ಪರವಾಗಿರತಕ್ಕಂತಹ ಕಲಹ ದೊಡ್ಡ ಮಟ್ಟದ್ದಾಗತ್ತೆ. ಅದು ಬಹಳ ವಿರೋಧವನ್ನು, ತೊಂದರೆಯನ್ನು ಮಾಡ್ತಕ್ಕಂಥದ್ದಾಗತ್ತೆ. ವಿದ್ಯಾರ್ಥಿಗಳಿಗೆ ಮತ್ತು ಸಣ್ಣ ಮಕ್ಕಳಿಗೆ ತೊಂದರೆಯಾಗತಕ್ಕಂತಹ ದಿವಸ. ಅವರಿಗೆ ಆರೋಗ್ಯದಲ್ಲಿ, ವಿದ್ಯಾ ಕ್ಷೇತ್ರದಲ್ಲಿ ಹೆಚ್ಚಿನ ತೊಂದರೆಗೆ, ಅಡ್ಡಿಗೆ ಈ ದಿವಸ ಅವಕಾಶ ಇದೆ. ಪೋಷಕರು ಅದನ್ನು ಸರಿಯಾಗಿ ಗಮನಿಸ್ತಿಲ್ಲ ಅಂತಾದಾಗ ತೊಂದರೆ ಆಗೇ ಆಗುವಂಥದ್ದಿರುತ್ತೆ. ವ್ಯಾಪಾರದ ಉದ್ದೇಶವನ್ನು ಗೌಪ್ಯವಾಗಿಡಬೇಡಿ. ನೀವು ಯಾವ ವ್ಯವಹಾರವನ್ನು ಮಾಡ್ತಾ ಇದ್ದೀರಿ ಅದರ ಗೌಪ್ಯತೆಯನ್ನು ಎಷ್ಟು ಕಾಪಾಡ್ತಿರೋ ಅಷ್ಟು ನಿಮಗೆ ತೊಂದರೆ ಇದೆ. ಹಾಗಾಗಿ ಮುಕ್ತವಾಗಿ ವ್ಯವಹಾರವನ್ನು ಮಾಡಿದರೆ ಅದರಿಂದ ಆಗತಕ್ಕಂತಹ ನಷ್ಟವನ್ನು ನೀವು ತಡೆ ಹಿಡಿಬಹುದು, ಅಥವಾ ಆ ನಷ್ಟದಿಂದ ನೀವು ಹೊರಬರಬಹುದು. ಇಲ್ಲದೇ ಇದ್ದರೆ ವಂಚನೆಗೋ ಮೋಸಕ್ಕೋ, ಆ ವಿಷಯದ ಬಗ್ಗೆ ಯಾವ ಮಾಹಿತಿಯೂ ಇಲ್ಲದೆ ಮೋಸಕ್ಕೊಳಗಾಗ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ. ಗಂಭೀರವಾದಂತಹ ಯೋಚನೆಗಳಿಂದ ಹೊರಬರಬೇಕು. ತುಂಬ ಆಲೋಚನೆಗಳನ್ನು ಮಾಡ್ತಾನೇ ಇದ್ದರೆ ಅದು ಯಾವ ಪ್ರಯೋಜನಕ್ಕೂ ಕೂಡ ಬರೋದಿಲ್ಲ. ಅದರಿಂದ ಹೊರಬಂದರೆ ಒಂದಷ್ಟು ಸಾಧಕ ಬಾಧಕಗಳ ಅನುಭವ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಇಷ್ಟದೇವತೆಯನ್ನು ಪ್ರಾರ್ಥನೆ ಮಾಡಿ, ಶುಭವಾಗಿ. ಕುಂಭರಾಶಿ, ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳೋದು, ಪೋಷಣೆ ಮಾಡ್ಕೊಳ್ಳೋದ್ರಲ್ಲೇ ಈ ದಿವಸ ಪೂರ್ತಿ ಕಾಲ ಕಳೆದು ಹೋಗ್ಬಿಡುತ್ತೆ. ಹಾಗಾಗಿ ಅದರ ಬಗ್ಗೆನೇ ಹೆಚ್ಚು ಚಿಂತನೆಯನ್ನು ನಡೆಸ್ತಾ ಇರ್ತೀರಿ. ನಿಮ್ಮ ಕೆಲಸ ನೀವು ಅಂದುಕೊಂಡಂತೆ ನಡೆಯುತ್ತೆ, ಅದು ಕೂಡ ಯೋಗ. ನೀವು ಹೇಗೆ ಈ ಕೆಲಸ ಇದೇ ರೀತಿಯೆಲ್ಲ ಆಗಬೇಕು ಅಂತ ಹೇಳಿ ಅಂದ್ಕೊಳ್ತಿರೋ, ಸಂಕಲ್ಪ ಮಾಡ್ತಿರೋ, ಆ ಸಂಕಲ್ಪ ಸಿದ್ಧಿಯಾಗ್ತಕ್ಕಂಥದ್ದು, ಸಂಕಲ್ಪ ಈಡೇರ್ತಕ್ಕಂತಹದ್ದು ಈ ದಿವಸ ನಿಮ್ಮ ಅನುಭವಕ್ಕೆ ಬರುತ್ತೆ. ರಾಜಕೀಯ ವಿಚಾರ ಚರ್ಚೆಗೆ ಬರುತ್ತೆ. ಕೋಪ, ನಿರಾಸೆ ಇವೆಲ್ಲವೂ ಕೂಡ ನಿಮ್ಮ ಹಿಂದೆಯೇ ಇರತಕ್ಕಂತಹದ್ದು. ರಾಜಕೀಯವಾಗಿ ಯಾವುದೇ ಮುನ್ನಡೆಯನ್ನು ಸಾಧಿಸಲಿಕ್ಕೆ ಈ ದಿವಸ ಅವಕಾಶಗಳು ಇಲ್ಲ. ಕೋಪ ತನ್ನಿಂದ ತಾನೇ ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ಅನಗತ್ಯವಾದಂತಹ ಜನರ ಸಂಪರ್ಕದಿಂದ ಬೇಜಾರಾಗುತ್ತೆ. ಯಾರನ್ನೋ ಭೇಟಿ ಮಾಡ್ತೀರಿ, ಇನ್ಯಾರ್ದು ಪರಿಚಯವಾಗತ್ತೆ, ಅದು ಯಾವುದೂ ಉಪಯೋಗಕ್ಕೆ ಬರೋದಿಲ್ಲ. ಹಾಗಾಗಿ ಅದು ಅನಗತ್ಯವಾದಂತಹ ವಿಚಾರ ಅಂತ ಹೇಳಿ ಬೇಸರವನ್ನು ಮಾಡ್ಕೊಳ್ತೀರಿ. ಹಣ, ಆರೋಗ್ಯ ಇದು ಎರಡರ ಬಗ್ಗೆನೂ ಕೂಡ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಹಣ ಏನೋ ಇದೆ, ಆರೋಗ್ಯ ಇಲ್ಲ. ಹಣ ಇಟ್ಟುಕೊಂಡು ಏನು ಮಾಡ್ತೀರಿ? ಆರೋಗ್ಯವೂ ಕೂಡ ಬಹಳ ಮುಖ್ಯವಾಗುತ್ತೆ ಅಂತ ಹೇಳಿ ಗಮನಿಸಬೇಕು. ಎಲ್ಲವೂ ಇದೆ, ನೆಮ್ಮದಿ ಇಲ್ಲ. ಪ್ರತಿಯೊಂದು ನೀವು ಅಂದುಕೊಂಡದ್ದು ಎಲ್ಲವುದೂ ಇದೆ, ನೆಮ್ಮದಿ ಮಾತ್ರ ಇಲ್ಲ. ಅದು ಎಲ್ಲೂ ಸಿಕ್ಕುವಂಥದ್ದಲ್ಲ. ಹಾಗಾಗಿ ಆ ನೆಮ್ಮದಿಯೇ ಬಹಳ ಮುಖ್ಯ ಅಂತ ಹೇಳಿ ತಿಳಿಬೇಕು. ನೀವು ಕುಲದೇವತಾ ಆರಾಧನೆಯನ್ನು ಮಾಡಿ, ಶುಭವಾಗಿ. ಮೀನರಾಶಿ,
ಯುವ ಪೀಳಿಗೆಗೆ ಸಂತೋಷವನ್ನು ಕೊಡ್ತಕ್ಕಂತಹ ತಂತ್ರಜ್ಞಾನ ಯಾವುದಿದೆ ಅದರ ಬಗ್ಗೆ ನಿಮ್ಮ ಒಲವು, ನಿಮ್ಮ ಆಸಕ್ತಿ ಹೆಚ್ಚಾಗ್ತಕ್ಕಂಥದ್ದು. ಮಕ್ಕಳಿಗೆ ಏನನ್ನಾದರೂ ಹೊಸತನ್ನು ತಂದು ಕೊಡಬೇಕು, ಅದರಲ್ಲಿ ಪ್ರಯೋಗವನ್ನು ಮಾಡಬೇಕು ಅಂತಕ್ಕಂತಹ ಮನೋಭಾವ ನಿಮ್ಮ ಮನಸ್ಸಿನಲ್ಲಿ ಬಹಳ ಗಟ್ಟಿಯಾಗಿ ಇರತಕ್ಕಂಥದ್ದಾಗತ್ತೆ. ಸ್ವಂತ ಉದ್ಯೋಗದ ಚಿಂತನೆಯನ್ನು ಮಾಡ್ತೀರಿ, ಆ ನಿರ್ಧಾರಕ್ಕೂ ಕೂಡ ಬರ್ತೀರಿ. ಅದು ನಿಮಗೆ ಯಶಸ್ಸಿನ ಒಂದು ತಾಣವಾಗತ್ತೆ, ಯಶಸ್ಸಿಗೆ ಕಾರಣವಾಗ್ತಕ್ಕಂಥದ್ದಾಗತ್ತೆ. ಬಂಧುಗಳಲ್ಲೊಬ್ಬರು ಸಹಾಯ ಸಹಕಾರ, ಉದ್ಯೋಗಕ್ಕೆ ತುಂಬ ಅನುಕೂಲತೆಯನ್ನು ಮಾಡಿಕೊಡ್ತಕ್ಕಂತಹ ವಿಚಾರದಲ್ಲಿ ನಿಮ್ಮ ಜೊತೆಗೆ ಅವರು ಇರ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಬಹಳ ಸಂತೋಷದಿಂದ ಸ್ವೀಕಾರ ಮಾಡಬೇಕಾದಂತಹ ವಿಚಾರವಾಗಿರುತ್ತೆ. ಬೇರೆಯವರನ್ನು ಬೇಗ ಆಕರ್ಷಣೆ ಮಾಡ್ತಕ್ಕಂತಹ ದಿವಸವಾಗಿರುತ್ತೆ. ನಿಮ್ಮ ಮಾತನ್ನು, ನಿಮ್ಮ ನಡೆನುಡಿಯನ್ನು, ನಿಮ್ಮ ಗಾಂಭೀರ್ಯವನ್ನು ಗಮನಿಸಿದಾಗ ಆ ವ್ಯಕ್ತಿಯನ್ನು ಮಾತಾಡಿಸ್ಬೇಕು ಅಂತಕ್ಕಂತಹ ಹಂಬಲವನ್ನು ಹೊಂದಿರತಕ್ಕಂಥವರು ಹಲವಾರು ಜನವಾಗ್ತಾರೆ. ಹಿಂಬಾಲಕರು ಬಹಳ ಮಂದಿ ಆಗಬಹುದು ಅಂತ ಹೇಳಬಹುದು. ನೀವು ಪಾರ್ಟ್ನರ್ಶಿಪ್ನಿಂದ ಏನೇ ಕೆಲಸ ಮಾಡಿದರೂ ಕೂಡ ಅನುಕೂಲವಾಗ್ತಕ್ಕಂಥದ್ದು. ಬೇರೆಯವರನ್ನ ನಿಮ್ಮ ಜೊತೆಗೆ ಸೇರಿಸಿಕೊಂಡು ಯಾವುದಾದ್ರು ಉದ್ದಿಮೆಯನ್ನು, ವ್ಯವಹಾರವನ್ನು ಮಾಡಿದರೆ ನಿಮಗೆ ಅನುಕೂಲವಾಗ್ತಕ್ಕಂಥದ್ದು. ಇದರ ಜೊತೆಗೆ ಆರ್ಥಿಕವಾದಂತಹ ಹೊರೆಯೂ ಕೂಡ ಕಡಿಮೆ ಆಗ್ತಕ್ಕಂಥದ್ದಕ್ಕೆ ಅದೊಂದು ಮಾರ್ಗ ಅಂತ ಹೇಳಿ ಸೂಚಿಸಬಹುದು. ಸಂಪಾದನೆ ಮಾಡೋದಕ್ಕೆ, ಹೆಸರು ಮಾಡೋದಕ್ಕೆ ಉತ್ತಮವಾದಂತಹ ಅವಕಾಶ, ಹಣವನ್ನು ಗಳಿಸಲಿಕ್ಕೆ, ಜೊತೆಗೆ ಸಮಾಜದಲ್ಲಿ ಉತ್ತಮವಾದಂತಹ ಒಂದು ಕೀರ್ತಿ ಲಾಭವನ್ನು ಪಡೀಲಿಕ್ಕೆ ಬಹಳ ವಿಶೇಷವಾದಂತಹ ದಿವಸ ಇದು. ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಈ ರೀತಿ 12 ರಾಶಿಗಳ ಫಲಾಫಲಗಳನ್ನು, ಸರಳ ಸೂಕ್ತ ಪರಿಹಾರ ಮಾರ್ಗಗಳನ್ನು ಗಮನಿಸಿದ್ದೀರಿ. ಯಾರಿಗೆ ಗ್ರಹಗತಿಯ ದೃಷ್ಟಿಯಿಂದ ಕಷ್ಟ ನಷ್ಟಗಳಿವೆಯೋ ಅವೆಲ್ಲವೂ ಕೂಡ ಭಗವದ್ ಅನುಗ್ರಹದಿಂದ ದೂರವಾಗಿ ಎಲ್ಲರೂ ಕೂಡ ಸದಾ ಕಾಲ ಸುಖ ಶಾಂತಿ ನೆಮ್ಮದಿಗಳಿಂದ ಇರುವಂತಾಗಲಿ ಅಂತ ಆಶಿಸ್ತಾ ಶುಭವಾಗಿ.